ಏನು ಗೈಡ್ಲೈನ್ಸ್ ಡೈರೆಕ್ಷನ್? ನಿನ್ನೆ ನಮ್ಮ COP ಆಫೀಸಲ್ಲಿ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಕಾರ್ಪೊರೇಷನ್ ಅಂದರೆ GBA ಎಲ್ಲ 5 ಕಾರ್ಪೊರೇಷನ್ಸ್ ಪ್ಲಸ್ ಪೊಲ್ಯೂಷನ್ ಬೋರ್ಡ್ ಮತ್ತು GST ಈ ಎಲ್ಲ ಇಲಾಖೆಯವ್ರದ್ದು ಆಫೀಸರ್ಸ್ ಜೊತೆಗೆ ನಮ್ಮ ಯಾರ್ಯಾರು ಅಪ್ಲೈ ಮಾಡ್ತಾರೆ ಇದು ದೀಪಾವಳಿ ಹಬ್ಬಕ್ಕೋಸ್ಕರ ಕ್ರ್ಯಾಕರ್ಸ್ ಇದಕ್ಕೆ ಅಪ್ಲೈ ಮಾಡೋರು ಅವ್ರಿಗೆ ಎಲ್ಲ ಕರೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಿರಬಹುದು 2 ವರ್ಷ ಹಿಂದೆ ಒಂದು ದೊಡ್ಡ ಘಟನೆ ಆಗಿತ್ತು ಆನೇಕಲ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಏನೇನು ತಗೊಳ್ಬೇಕು, ಪ್ರಿವೆಂಟಿವ್ ಮೆಷರ್ಸ್ ಪ್ಲಸ್ ಏನೇನು ಗೈಡ್ಲೈನ್ಸ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು, ಫೈರ್ದು ಇರಲಿ, ಪೊಲ್ಯೂಷನ್ ಬೋರ್ಡ್ದು ಇರಲಿ, ಅಥವಾ GST ಅವ್ರದ್ದು ಇರಲಿ, ಎಲೆಕ್ಟ್ರಿಕಲ್ ಅವ್ರದ್ದು ಇರಲಿ, ಅಥವಾ ಕಾರ್ಪೊರೇಷನ್ಸ್ದು ಏನೇನು ನಿಗದಿತ ಅವರು ಎಲ್ಲೆಲ್ಲಿ ಜಾಗ ಕೊಡ್ತಾಯಿದ್ದಾರೆ. ಸೊ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅವರು ತಮ್ಮ ಡಿಪಾರ್ಟ್ಮೆಂಟ್ದು ಡೀಟೇಲ್ಸ್ ಹೇಳಿದರು. ನಾವು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದೀವಿ. ಪ್ಲಸ್ ಇದರಲ್ಲಿ ಅಪ್ಲೈ ಮಾಡೋರು ಜಾಸ್ತಿ ಇರ್ತಾರೆ. ಅಪ್ಲೈ ಮಾಡೋಕ್ಕಿಂತ ಲೈಸೆನ್ಸ್ ಸಿಗೋರು ಅವ್ರಿಗೆ ಒಂದು ಲಾಟ್ರಿ ಸಿಸ್ಟಮ್ ಇರ್ತದೆ. ಪ್ರತಿ ವರ್ಷ ಇದು ನಾರ್ಮಲ್ ಇದೆ. ಸೊ ಅದೇ ರೀತಿ ಏನು ಈ ವರ್ಷ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಗೈಡ್ಲೈನ್ಸ್ ಕೊಡಲಿಕ್ಕೆ ನಾವು ಎಲ್ಲರೂ ಎಷ್ಟು ಲೈಸೆನ್ಸ್ ಕೊಡ್ತೀರಾ? ಆ್ಯಸ್ ಆಫ್ ನಾವು ಇದು ಲೈಸೆನ್ಸ್ ನಮ್ಮ ರಿಕ್ವೈರ್ಮೆಂಟ್ ಅಂದರೆ ಕಾರ್ಪೊರೇಷನ್ಸ್ 5 ಕಾರ್ಪೊರೇಷನ್ಸ್ ಕಡೆಯಿಂದ ನಮಗೆ 87 ಗ್ರೌಂಡ್ಸಲ್ಲಿ 411 ಕೊಡಬೇಕು ಅಂತ ಜಾಗ, ಅಂದರೆ ಅಷ್ಟು 411 ಜಾಗದು ನಿಗದಿಪಡಿಸಿ ಕೊಟ್ಟಿದ್ದಾರೆ ನಮಗೆ. ಸೊ ಅಷ್ಟೇ ಲೈಸೆನ್ಸ್. ಅಂದರೆ ಎಷ್ಟು ಜನ ಬೇಕಾದ್ರೂ ನೀವು ಅಪ್ಲಿಕೇಶನ್ ಎಷ್ಟು ಜನ ಬೇಕು ಚೀಟಿಲಿ ಅರ್ಗೆ ಸಿಗುತ್ತೆ ಅಷ್ಟೇ. ಅದರಲ್ಲಿ ಕೆಲವ್ರದ್ದು ರಿಸರ್ವೇಷನ್ದು ಇದೆ, ಏನು ಗೈಡ್ಲೈನ್ ಆ ಪ್ರಕಾರ ನಾವು ಮಾಡ್ತೀವಿ. ಸ್ಟೋರೇಜ್ ಏನಾದರೂ ಗೈಡ್ಲೈನ್ಸ್? ಹಸುವ ನಾನು ಹೇಳಿದೆನಲ್ಲ, ಎಲ್ಲ ಇಲಾಖೆಯವರು ಅದೇ ಕರೆದಿದ್ದೇವೆ. ಅವ್ರಿಗೆ ಕರೆದವ್ರವ್ರು ಹೇಳಿ ಲೈಕ್ ಫೈರ್ ಅವ್ರದ್ದು ಏನು ಎಷ್ಟು ಸೈಜ್ ಇರಬೇಕು, ಎಷ್ಟು ನೀರು ಇಟ್ಕೊಳ್ಬೇಕು, ಅದೆಲ್ಲ ಅವರು ಕಡೆಯಿಂದನೇ ಹೇಳಿಸಿ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಕೂಡ ನಾವು ಅದು ನ್ಯಾಚುಲಿ 10 ಗಂಟೆ ತನಕ ಇರ್ತದೆ, ಅದು ಫಾಲೋ ಮಾಡಲೇಬೇಕು. ಇದು ಮೇನ್ ಆಗಿ ನಾವು ಲೈಸೆನ್ಸ್ ಯಾರೇ ಕೊಡ್ತೀವಿ ಅದ್ರ ಬಗ್ಗೆಕ್ಕಿಂತ ಸೇಫ್ಟಿ ಮೆಷರ್ಸ್ ತೊಗೊಳ್ಬೇಕು ಮತ್ತು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಆ ನಿಟ್ಟಿನಲ್ಲಿ. ಮತ್ತು ಕೆಲವು ಟೈಮ್ ಗೊಂದಲ ಆಗಿಬಿಡ್ತದೆ, ಯಾರಿಗೆ ನಮಗೆ ಸಿಕ್ಕಿಲ್ಲ ನಮಗೆ ಸಿಕ್ಕಿಲ್ಲ. ಇದು ಒಂದು ಪಾರದರ್ಶಕವಾಗಿ ನಾವು ಸಿಸ್ಟಮ್ ಮಾಡ್ತೀವಿ. ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಜನಗಣತಿ ದಿನೇ ದಿನೇ ಇವತ್ತು ಗೊಂದಲಮಯವಾಗ್ತಾ ಇದೆ. ದಿನಕ್ಕೊಂದೊಂದು ಬದಲಾವಣೆ ಕೂಡ ರಾಜ್ಯ ಸರ್ಕಾರದ ಹೇಳ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ಎಲ್ಲೋ ಒಂದು ಕಡೆ ಆಯೋಗ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಆತುರವಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಈ ರೀತಿ ಮಾಡ್ತಾ ಇರುವಂಥದ್ದು. ಮೊನ್ನೆ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಏನಿಷ್ಟು 60 ಪ್ರಶ್ನೆಗಳು ಯಾರು ಉತ್ತರ ಕೊಡಕ್ಕಾಗ್ತದೆ ಅಂತೇಳಿ. ಮತ್ತೆ ಅಸಂಬದ್ಧವಾಗಿ ಅನೇಕ ಪ್ರಶ್ನೆಗಳು ಕೂಡ ಅದರಲ್ಲಿ ಸೇರಿರುವಂಥದ್ದು.